ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಊಬರ್ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬೈಕ್ ಟ್ಯಾಕ್ಸಿ ಬುಕ್ ಮಾಡೋದು ಹೇಗೆ ಮತ್ತು ಕಾರ್ ಕ್ಯಾಬ್ ಬುಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಲೋಕಲ್ ಕೂಡ ಬುಕ್ ಮಾಡ್ಬೋದು, ಔಟ್ ಸ್ಟೇಷನ್ ಕೂಡ ಬುಕ್ ಮಾಡ್ಬೋದು. ಅದನ್ನ ಕಂಪ್ಲೀಟಾಗಿ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಏನಾದರೂ ಹೊಸ ವೀಡಿಯೋ ಟೆಕ್ನಾಲಜಿ ಬಗ್ಗೆ ಮಾಡಾಕಿದ್ರೆ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆ ನೋಟಿಫಿಕೇಷನ್ ಮುಖಾಂತರ ನೀವು ವೀಡಿಯೋ ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ನಾನು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈಗ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ, ಊಬರ್ ಅಪ್ಲಿಕೇಶನ್. ಓಕೆ ಫ್ರೆಂಡ್ಸ್, ಇವಾಗ ಪ್ಲೇಸ್ಟೋರ್ನ ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ಇಲ್ಲಿ ಊಬರ್ ಅಂತ ಸರ್ಚ್ ಕೊಡೋಣ. ಊಬರ್ ಅಂತ ಸರ್ಚ್ ಕೊಟ್ಟರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಒಂದು ಅಪ್ಲಿಕೇಶನ್ನ ನಾವು ಇವಾಗ ಡೌನ್ಲೋಡ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮೇಲೆ ಟಚ್ ಮಾಡಿ ಅದು ಕಂಪ್ಲೀಟ್ ಆಗುತ್ತೆ. 100% ಆದಮೇಲೆ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ. ವೆಯ್ಟ್ ಮಾಡೋಣ. ಓಕೆ, 100% ಆದಮೇಲೆ ಈ ಥರ ಒಂದು ಓಪನ್ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಓಪನ್ ಅಂತ ಇದೆ. ಓಕೆ, ಅದರ ಮೇಲೆ ಓಪನ್ ಅಂತ ಕೊಡಿ. ಇಲ್ಲಿ ನೀವು ಇವಾಗ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ ನೋಡಿ, ಅದಕ್ಕೂ ಮುಂಚೆ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಡಿವೈಸ್ ಲೊಕೇಶನ್ ಅಪ್ರೂವಲ್ ಕೇಳುತ್ತೆ. ಓಕೆ, ನೀವಿಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹೇಳ್ಬಿಟ್ಟು ಇದೆಯಲ್ಲ, ಅದನ್ನು ಕೊಡಿ. ಯಾಕಂದರೆ ನೀವು ಡೋಂಟ್ ಅಲೋ ಕೊಟ್ಟರೆ ನೀವು ಮತ್ತೆ ಅದು ಓಪನ್ ಆಗಲ್ಲ ಅಪ್ಲಿಕೇಶನ್ನು. ಓಕೆ, ಇವಾಗ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಗೆಟ್ ಸ್ಟಾರ್ಟೆಡ್ ವಿತ್ ಊಬರ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಕ್ರಿಯೇಟ್ ಮಾಡೋದ್ರಿಂದ ಈ ಥರ ಕೊಡ್ತಾರೆ, ಪದೇ ಪದೇ ಕೊಡಲ್ಲ. ಒಂದು ಸಲ ಕ್ರಿಯೇಟ್ ಆದಮೇಲೆ ನೀವು ಡೈರೆಕ್ಟ್ ಬುಕ್ ಮಾಡ್ಕೊಂಡು ಪಿಕಪ್ ಮತ್ತು ಡ್ರಾಪ್ ಲೊಕೇಶನ್ ಬುಕ್ ಮಾಡಿಕೊಂಡು ರೈಡ್ ತೊಗೋಬೋದು. ಓಕೆ, ನಾನಿವಾಗ ಗೆಟ್ ಸ್ಟಾರ್ಟೆಡ್ ವಿತ್ ಊಬರ್ ಅಂತ ಕೊಟ್ಟೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೊಬೈಲ್ ನಂಬರು ಕೇಳುತ್ತೆ, ಇಲ್ಲಾಂದರೆ ಗೂಗಲ್ ಇದಕ್ಕೆ ನಿಮ್ಮದು ಡೀಟೇಲ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ನಿಂದನೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ನನ್ನ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಅಂತ ಇರೋದ್ರಿಂದ ಅಲ್ಲಿ ಟಚ್ ಮಾಡ್ತೀನಿ. ಓಕೆ, ಇವಾಗ ಒಂದು OTP ಕೇಳುತ್ತೆ. OTP ನಾವಿಲ್ಲಿ ಎಂಟರ್ ಮಾಡಬೇಕು. 4 ಡಿಜಿಟ್ ನಂಬರ್ OTP ಬರುತ್ತೆ. ಒಂದು ಸತಿ ರಿಜಿಸ್ಟರ್ ಮಾಡಿದರೆ ಸಾಕಾಗುತ್ತೆ. 8688. ಓಕೆ, ನಾನು OTP ಎಂಟರ್ ಮಾಡಿದೆ. ಅದಾದಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಒಂದು ಹೆಸರನ್ನ ಕೇಳುತ್ತೆ. ಇವಾಗ ನನ್ನ ನೇಮ್ ಎಂಟರ್ ಮಾಡ್ತೀನಿ, ಪ್ರಕಾಶ್. ಲಾಸ್ಟ್ ನೇಮ್ ಕನ್ನಡಿಗ. ನೀವು ನಿಮ್ಮ ಹೆಸರನ್ನ ಕೊಟ್ಟು ಇಲ್ಲಿ ನೋಡ್ಬೋದು, ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ಅವ್ರದ್ದು ಟರ್ಮ್ಸ್ ಮತ್ತು ಇದು ಪ್ರೈವಸಿ ನೋಟಿಸ್ನ ನೀವು ಅಗ್ರಿ ಕೊಡಬೇಕು. ಇಲ್ಲಿ ಅಗ್ರಿ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಅಗ್ರಿ ಕೊಟ್ಟರೆ ನಿಮಗೆ ಒಂದು ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾರೆ ಅವರು. ಓಕೆ, ಇಲ್ಲಿ ಟಿಕ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಕೊಟ್ಟೆ. ಓಕೆ, ನೀವೇನಾದರೂ ಯಾರಾದರೂ ರೆಫರ್ ಮಾಡಿದರೆ ಅವ್ರದ್ದೊಂದು ಪ್ರೊಮೋ ಕೋಡ್ ಇರುತ್ತೆ. ಪ್ರೊಮೋ ಕೋಡಲ್ಲಿ ಎಂಟರ್ ಮಾಡಿದರೆ ನಿಮಗೆ ಇಷ್ಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ರೈಡು ಡಿಸ್ಕೌಂಟ್ ಆಗುತ್ತೆ. ಓಕೆ, ಇವಾಗ ನಂದು ಪ್ರೊಮೋ ಕೋಡ್ ಇಲ್ಲ, ನಾನು ಇನ್ನೂ ಫಸ್ಟ್ ರಿಜಿಸ್ಟರ್ ಮಾಡ್ಕೋತಿರೋದು. ಅದಕ್ಕೆ ಇಲ್ಲಿ ಸ್ಕಿಪ್ ಅಂತ ಇದೆ ನೋಡಿ, ಇಲ್ಲಿ ಓಕೆ, ಇವಾಗ ನಿಮ್ಮ ಊಬರ್ ಅಕೌಂಟ್ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಆಗಿದೆ. ಇನ್ಮೇಲೆ ಇದು ಪದೇ ಪದೇ ಕೇಳಲ್ಲ. ಇನ್ಮೇಲೆ ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದಾದಮೇಲೆ ನೀವು ಡೈರೆಕ್ಟಾಗಿ ಆಟೋ ಮತ್ತು ಕಾರು ಮತ್ತು ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ವೇರ್ ಟು ಅಂತ ಇದೆ ನೋಡಿ, ಇಲ್ಲಿ ವೇರ್ ಟು ಅಂತ ಇರೋದು ನೀವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ಅಲ್ಲಿರೋ ಒಂದು ಅಡ್ರೆಸ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾನು ಇವಾಗ ಎಲ್ಲಿದ್ದೀನೋ ಅಲ್ಲಿಂದ ಇವಾಗ ನಾನು ಹೋಗೋ ಲೊಕೇಶನ್, ಎಕ್ಸಾಂಪಲ್ ನಾನು ಅಮೀರ್ಪೇಟ್ ಅಂತ ಹೇಳಂತ ಏರಿಯಾಗೆ ಹೋಗಬೇಕು. ಅಮೀರ್ಪೇಟ ಅಂತ ನಾನು ಸರ್ಚ್ ಕೊಟ್ಟೆ. ಇವಾಗ ನಾನು ಇರೋ ಏರಿಯಾದಿಂದ ಅಮೀರ್ಪೇಟೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಆಟೋದಲ್ಲಿ 113 ರೂಪಾಯಿ ತೋರಿಸ್ತಾ ಇದೆ. ಆಟೋದಲ್ಲಿ 113 ರೂಪಾಯಿ ತೋರಿಸ್ತಾ ಇದೆ. ಅದೇ ಕಾರಲ್ಲಿ 239 ರೂಪಾಯಿ ತೋರಿಸ್ತಾ ಇದೆ. ಬೈಕಲ್ಲಿ 59 ರೂಪಾಯಿ ತೋರಿಸ್ತಾ ಇದೆ. ಇನ್ನು ಊಬರ್ ಎಕ್ಸೆಲ್ ಅಂತಲೇ ಇದೆ ಕೆಳಗಡೆ. ಅದೇನು ಬೇಕಂದರೆ ನೀವು ತೊಗೊಳ್ಳಿ, ಅಂದರೆ ಲಕ್ಸುರಿ ಆಗಿರುತ್ತೆ ಅದು ಕಾರು. ಬೇಕಂದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಎಕ್ಸೆಲ್ ಅಂದರೆ ದೊಡ್ಡ ಕಾರ್ ಬರುತ್ತೆ. ಓಕೆ, ಇಲ್ಲಿ ಕಾರಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಇದು
ಊಬರ್ ಆಟೋದಲ್ಲಿ 3 ಜನ ಪ್ಯಾಸೆಂಜರ್ವರೆಗೂ ಹೋಗ್ಬೋದು. ಇಲ್ಲಿ ತೋರಿಸ್ತಾ ಇದೆ ನೋಡಿ 3 ಜನ. ಊಬರ್ ಗೋ ಅಲ್ಲಿ 4 ಜನದವರೆಗೂ ಹೋಗ್ಬೋದು ಕಾರಲ್ಲಿ. ಬೈಕಲ್ಲಿ ಒಬ್ಬರೇ ಹೋಗೋಕ್ಕಾಗುತ್ತೆ. ಇದು ಊಬರ್ ಎಕ್ಸೆಲಲ್ಲಿ 6 ಜನದವರೆಗೂ ಹೋಗ್ಬೋದು. ನೀವೇನಾದರೂ 6 ಜನ ಇದ್ದರೂ ಊಬರ್ ಎಕ್ಸೆಲ್ ಬುಕ್ ಮಾಡಬೇಕಾಗುತ್ತೆ. ಇದೊಂದು ಊಬರ್ ಎಕ್ಸೆಲ್ನ ಒಬ್ಬರಿದ್ದರೆ ಬೈಕಲ್ಲಿ ಬೇಕಾದ್ರೆ ಹೋಗ್ಬೋದು, ಆಟೋದಲ್ಲಿ ಬೇಕಾದ್ರೆ ಹೋಗ್ಬೋದು. ಅಕಸ್ಮಾತ್ 3 ಜನ ಇದ್ದರೆ ಇಬ್ಬರು ಮೂವರಿದ್ದರೆ ಆಟೋದಲ್ಲಿ ಹೋಗ್ಬೋದು. 4 ಜನ ಇದ್ದರೆ ಆಟೋದಲ್ಲಿ ಹೋಗೋಕ್ಕಾಗಲ್ಲ. 4 ಜನ ಇದ್ದರೆ ಊಬರ್ ಗೋನಲ್ಲಿ ಹೋಗ್ಬೋದು. ಓಕೆ, ಕ್ಯಾಶ್ ಮೋಡು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅಮೌಂಟು ಕ್ಯಾಶ್ ಅಂತ ಇದೆಯಲ್ಲ, ನೀವೇನಾದರೂ ಕ್ಯಾಶ್ ಕೊಡ್ತೀನಿ ಅಂದರೆ ಓಕೆ, ಇಲ್ಲ ಫೋನ್ಪೇನೂ ಮಾಡ್ಬೋದಲ್ಲ ಹೋದ್ಮೇಲೆ. ನೀವು ಮುಂಚೆನೇ ನೀವು ಅಕೌಂಟ್ ಏನಾದರೂ ಪೇಮೆಂಟ್ ಆ್ಯಡ್ ಮಾಡ್ತೀನಿ ಅಂದರೆ ಇಲ್ಲಿ ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಇದೆ. ನೀವು ಅಲ್ಲಿ ಲಿಂಕ್ ಮಾಡ್ಕೋಬೋದು. ಫೋನ್ಪೇ, ಗೂಗಲ್ ಪೇ, ಅಮೆಝಾನ್ ಪೇ ಎಲ್ಲ ಥರ ಆಪ್ಷನ್ ಕೊಡ್ತಾನೆ. ನೀವು ಬೇಕು ಅಂದರೆ ಲಿಂಕ್ ಮಾಡ್ಕೊಳ್ಳಿ, ಇಲ್ಲ ಕ್ಯಾಶ್ನೇ ಯೂಸ್ ಮಾಡ್ಕೋಬೋದು. ಓಕೆ, ನಾನಿವಾಗ ಚೂಸ್ ಊಬರ್ ಆಟೋ ಅಂತ ಇದೆ, ಚೂಸ್ ಊಬರ್ ಆಟೋ ಸೆಲೆಕ್ಟ್ ಮಾಡಿದೆ. ಪಿಕಪ್ ಲೊಕೇಶನ್ ರೀಕನ್ಫರ್ಮೇಷನ್ಗೋಸ್ಕರ ಕರೆಕ್ಟಾಗಿದೆಯಾ ಅಂತ ಹೇಳಿ ಕೇಳುತ್ತೆ. ಹೌದು, ಕನ್ಫರ್ಮ್ ದ ಪಿಕಪ್ ಅಂತ ಕೊಡ್ತೀನಿ. ಕರೆಕ್ಟಾಗಿದೆ. ಕೊಟ್ಟಮೇಲೆ ಕನ್ಫರ್ಮಿಂಗ್ ಯುವರ್ ಆರ್ಡರ್ ಅಂತ ಬರುತ್ತೆ. ನಾನಿವಾಗ ಆರ್ಡರ್ನ ಕೊಟ್ಟಿದ್ದೀನಿ. ನಾನಿವಾಗ ಸರ್ಚಿಂಗ್ ಆಗ್ತಾ ಇರುತ್ತೆ ಆಟೋಗೆ. ನನ್ನ ಹತ್ರದಲ್ಲಿ ಯಾರಿದ್ದಾರೋ ಅವರು ನನ್ನ ರೈಡ್ನ ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಪಿಕಪ್ ಲೊಕೇಶನಿಗೆ ಬಂದು ಕರ್ಕೊಂಡೋಗ್ಬೇಕು. ನೋ ವೇರ್ ಯುವರ್ ರೈಡ್ ಈಸ್ ಅಂತೇಳಿ ಅಲೋ ಕೊಡ್ತೀನಿ. ಇಲ್ಲಿ ಅಲೋ ಊಬರ್ ಟು ಸೆಂಡ್ ಇದು ನೋಟಿಫಿಕೇಷನ್ ಅಂತ ಕೇಳ್ತಿಲ್ಲ, ಅಲೋ ಕೊಡಿ. ಅವ್ರೇನಾದರೂ ಬುಕ್ ಮಾಡಿದ್ರೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ನು OTP ಎಲ್ಲ ಬರುತ್ತೆ. ಅಲೋ ಕೊಟ್ಟರೆ ಇಲ್ಲಿ ಗಾಟ್ ಇಟ್ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅವ್ರು ಬುಕ್ ಮಾಡಿದಾಗ ಅವ್ರು ಆಟೋದಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಅವ್ರದ್ದು ವೆಹಿಕಲ್ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ವೆಹಿಕಲ್ ನಂಬರ್. ಅದಾದಮೇಲೆ ಅವ್ರು ಬಂದಾದಮೇಲೆ ಆ ಡ್ರೈವರ್ಗೆ ಒಂದು OTP ಹೇಳ್ಬೇಕಾಗುತ್ತೆ. ಕನ್ಫರ್ಮೇಷನ್ಗೆ ಪಿನ್ ಅಂತ ಇರುತ್ತೆ. ಈ ಪಿನ್ ಹೇಳಿದ್ರೇ ಅವರು ನಿಮ್ಮ ರೈಡ್ನ ಸ್ಟಾರ್ಟ್ ಮಾಡ್ಕೊಳಕ್ಕಾಗೋದು. ಓಕೆ, ಆಟೋದವ್ರು ಬಂದಮೇಲೆ ಓಕೆ, ಅದಕ್ಕೂ ಮುಂಚೆ ಈ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಇಲ್ಲಿ 3 ಡಾಟ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಅದ್ರ ಮೇಲೆ ಟಚ್ ಕೊಟ್ಟು ಇಲ್ಲಿ ಕ್ಯಾನ್ಸಲ್ ಟ್ರಿಪ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು ಅದರ್ ಅಂತ ಕೊಡಿ, ಇಲ್ಲ ಸ್ಕಿಪ್ ಅಂತ ಕೊಡಿ. ಸಾರಿ, ಎಸ್ ಕ್ಯಾನ್ಸಲ್ ಅಂತ ಕೊಡ್ಬೋದು. ಆದಮೇಲೆ ಓಕೆ, ಕ್ಯಾನ್ಸಲ್ ಆಗೋಯ್ತು. ಇವಾಗ ಇದೇ ಥರನೇ ನೀವು ಬೇಕು ಅಂದರೆ ಬುಕ್ ಮಾಡ್ಕೋಬೋದು. ಆಟೋ ಬೇಕಂದ್ರೆ ಆಟೋ, ಊಬರ್ ಬೇಕಂದ್ರೆ ಊಬರ್, ಮೋಟೋ ಅಂದರೆ ಬೈಕು, 2 ವೀಲರು ಬೇಕಂದರೆ ಬುಕ್ ಮಾಡ್ಕೋಬೋದು. ಬುಕ್ ಮಾಡಿದ ಮೇಲೆ ಅವರು ಪಿಕಪ್ ಲೊಕೇಶನ್ ಹತ್ರ ಬಂದಮೇಲೆ ನೀವು ಅವ್ರಿಗೆ ಪಿನ್ ನಂಬರನ್ನು ಹೇಳಬೇಕು. ಪಿನ್ ನಂಬರ್ ಹೇಳಿದ್ಮೇಲೆ ಅವರು ರೈಡ್ ಸ್ಟಾರ್ಟ್ ಮಾಡ್ತಾರೆ. ನಾವು ಎಲ್ಲಿಗೆ ಡೆಸ್ಟಿನೇಷನ್ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಅಡ್ರೆಸ್ ಹಾಕಿರ್ತೀವೋ ಆ ಅಡ್ರೆಸ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡ್ತಾರೆ. ಡ್ರಾಪ್ ಆದಮೇಲೆ ಅಲ್ಲಿ ಅಮೌಂಟ್ ಶೋ ಆಗುತ್ತೆ. ನಾವು ಅವ್ರಿಗೆ ಕ್ಯಾಶ್ ಕೊಡ್ಬೋದು, ಇಲ್ಲ ಫೋನ್ಪೇ, ಗೂಗಲ್ ಪೇ ಮಾಡಿ ಅವ್ರಿಗೆ ರೈಡ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೇಳ್ಬೋದು. ಇದೇ ಥರ ನಮಗೆ ಇದರಲ್ಲಿ ನೀವು ನೋಡ್ದಂಗೆ ಆಟೋ, ಬೈಕು ಮತ್ತು ಕಾರ್ಗೂ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಬುಕ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ನಾನು ಇವತ್ತು ಹೇಳಿರೋ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ನಾನು ಕಮೆಂಟಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭ ದಿನ. ಧನ್ಯವಾದಗಳು.